Very good morning, students. We'll start the next concept, that is part 2 under your chapter, that is Sale of Goods Act 1930. So what is this Sale of Goods Act? In the sense, it is going to tell what are the obligations of the buyer as well as the seller in order to fulfill the terms of the contract. So ಒಂದು ಬಯರು ಒಂದು ಸೆಲ್ಲರು ಒಂದು ಕಾಂಟ್ರಾಕ್ಟ್ಗೆ ಎಂಟ್ರ್ ಆದಾಗ ಯಾವ ಟೈಪ್ ಆಫ್ ಆಬ್ಲಿಗೇಷನ್ಸು, ಯಾವ ಥರ ಡ್ಯೂಟೀಸು ಅವ್ರು ಪರ್ಫಾರ್ಮ್ ಮಾಡಬೇಕು ಅನ್ನೋದನ್ನು ಹೇಳೋದೇ ಸೇಲ್ ಆಫ್ ಗೂಡ್ಸ್ ಆ್ಯಕ್ಟ್ 1930. ವಿತೌಟ್ ಫುಲ್ಫಿಲ್ಲಿಂಗ್ ಪರ್ಟಿಕ್ಯುಲರ್ ಕಂಡೀಷನ್ಸ್, ಪರ್ಟಿಕ್ಯುಲರ್ ಆಬ್ಲಿಗೇಷನ್ಸ್, ವಿ ಕಾಂಟ್ ಸೇ ದಟ್ there the business transactions has taken place. Understood? So that is what the concept Sale of Goods Act is going to tell you about. So this Sale of Goods Act is most common for all business contracts. ಯಾವುದೇ ಬಿಸ್ನೆಸ್ ಕಾಂಟ್ರಾಕ್ಟ್ಸ್ ಆಗಿರಬಹುದು, ಸೇಲ್ ಆಫ್ ಗೂಡ್ಸ್ ಆ್ಯಕ್ಟ್ ಅನ್ನೋದು ಇಟ್ಸ್ ವೆರಿ ವೆರಿ ಕಾಮನ್. ಬಿಕಾಸ್ ಬಿಸ್ನೆಸ್ ಅಂದಿದ ತಕ್ಷಣ ಇಟ್ಸ್ ನಥಿಂಗ್ ಬಟ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಇನ್ ಆರ್ಡರ್ ಟು ಮೇಕ್ ಪ್ರಾಫಿಟ್ಸ್. ಸೊ ಈ ರೀತಿ ಮಾಡಬೇಕು ಅಂತಂದರೆ ಇನ್ಫ್ಯಾಕ್ಟ್ ದೇರ್ ವಿಲ್ ಬಿ ಸರ್ಟೈನ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ವಿಚ್ ಬೋತ್ ದ ಪಾರ್ಟೀಸ್, ದ ಸೆಲ್ಲರ್ ಆಸ್ ವೆಲ್ ಆಸ್ ದಿ ಬೈಯರ್ ಹ್ಯಾಸ್ ಟು ಫುಲ್ಫಿಲ್ ಇಟ್. ಸೊ ಯಾರಾದರೂ ಅಪ್ಲಿಕೇಶನ್ನ ಫುಲ್ಫಿಲ್ ಮಾಡಿಲ್ಲ ಅಂದರೆ ಅದು ಸೇಲ್ ಅನ್ನೋಕ್ಕಾಗಲ್ಲ. So this Sale of Goods Act was introduced in the year 1930. Okay, it deals with the law relating to the sales of goods in India, and actually it came into force on 1st July 1930. So finally it contains 66 sections and it is applicable to whole of India. So India like whole Indiaಗೂ ಅಪ್ಲಿಕೇಬಲ್ ಆಗುತ್ತೆ ಎಕ್ಸೆಪ್ಟ್ ದ ಸ್ಟೇಟ್ ಆಫ್ ಜಮ್ಮು ಆ್ಯಂಡ್ ಕಾಶ್ಮೀರ್. ಓಕೆ, ಎವ್ರಿವೇರ್ ಇನ್ ಬಿಸ್ನೆಸ್ ದಿಸ್ ಸೇಲ್ ಆಫ್ ಗೂಡ್ಸ್ ಆ್ಯಕ್ಟ್ ಇಸ್ ಗೋಯಿಂಗ್ ಟು ಬಿ ಇಂಪ್ಲಿಮೆಂಟೆಡ್ ಅಂತ. ಓಕೆ, ನಾವು ವಿಲ್ ಸಿ ವಾಟ್ ಈಸ್ ದಿ ಡೆಫಿನೇಷನ್ ಆಫ್ ಕಾಂಟ್ರಾಕ್ಟ್ ಆಫ್ ಸೇಲ್ಸ್ ಆಫ್ ಗೂಡ್ಸ್. We'll see a contract of sale of goods is a contract whereby the seller transfers or agrees to transfer the property in goods to the buyer for the price. That means a contract of sale of goods is a contract whereby the seller, what the seller is going to do, the seller is going to always transfer the goods and services to the buyer based upon certain terms and conditions and in exchange for particular price. So that should be in a monetary value. Before we had barter system, exchange of goods for goods. Now we don't have that. Merely they are going to exchange the goods only for the price. Okay, so henceforth it is a contract whereby the seller transfers or agrees to transfer the property in goods to the buyer for a price. Okay, so a contract of sale may be provided for, number one is transfer of property. It's nothing but the sale. Agreement to transfer the property, agreement to sell. Understood? ಸೊ ಇಲ್ಲಿ ಟೂ ಸಿಚುವೇಶನ್ಸ್ ಬರುತ್ತೆ. ಸೊ ಎಂಟೈರ್ ಆಗಿ ಪ್ರಾಪರ್ಟಿನ ಒಂದೇ ಸಮನೆ ಟ್ರಾನ್ಸ್ಫರ್ ಮಾಡಿಬಿಟ್ರೆ ಅದನ್ನು ನಾವು ಸೇಲ್ ಅಂತೀವಿ. ಅದೇ ಪ್ರಾಪರ್ಟಿನ ಫ್ಯೂಚರ್ಸ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಮೇಲೆ ಇನ್ನೂ ಫ್ಯೂಚರಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ ಅನ್ನೋ ಮಾತು ಬಂದಾಗ ಅದನ್ನು ನಾವು ಅಗ್ರಿಮೆಂಟ್ ಟು ಟ್ರಾನ್ಸ್ಫರ್ ದಿ ಪ್ರಾಪರ್ಟಿ ಅಂತ ಕರಿತೀವಿ. ದಟ್ ಈಸ್ ಅಗ್ರಿಮೆಂಟ್ ಟು ಸೆಲ್. ಅಂಡರ್ಸ್ಟುಡ್? ಇಟ್ ಮೇ ಟೇಕ್ ಪ್ಲೇಸ್ ಇನ್ ಟೂ ಸಿಚುವೇಶನ್ಸ್ ಅಂತ. Okay, hence when the seller transfers the ownership rights to the buyer immediately on making the contract, it is a sale. So contract ಎಂಟ್ರ್ ಆಗಿದ ತಕ್ಷಣ ಇಮಿಡಿಯೇಟ್ ಆಗಿ ಸೆಲ್ಲರ್ ಗೂಡ್ಸ್ನ ಬೈಯರ್ಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ಓನರ್ಶಿಪ್ನ ಟ್ರಾನ್ಸ್ಫರ್ ಮಾಡಿಬಿಟ್ರೆ ಅದು ಬಂದುಬಿಟ್ಟು ಸೆಲ್. ಈಗ ನಾವು ಅಂಗಡಿಗೆ ಹೋಗ್ತೀವಿ, ಅಮೌಂಟ್ ಕೊಟ್ಟು ಗೂಡ್ಸ್ ತಗೊತೀವಿ, ದಟ್ ಈಸ್ ಆ್ಯಕ್ಚುಲಿ ಸೇಲ್. Understood? But what is agreement to sell? When the ownership rights are to pass on some future time or subject to some condition, therefore to be fulfilled, then it is called as agreement to sell. So ownership rights ಅನ್ನೋದು ಇನ್ನೂ ಟ್ರಾನ್ಸ್ಫರ್ ಆಗಿರಲ್ಲ, ಬಟ್ ಗೂಡ್ಸ್ ಮಾತ್ರ ಟ್ರಾನ್ಸ್ಫರ್ ಆಗಿರುತ್ತೆ, ಓನರ್ಶಿಪ್ ಅನ್ನೋದು ಇನ್ನೂ ಟ್ರಾನ್ಸ್ಫರ್ ಆಗಿರಲ್ಲ. ಯು ಕ್ಯಾನ್ ಟೇಕ್ ದ ಬೆಸ್ಟ್ ಎಕ್ಸಾಂಪಲ್ ಆಫ್ ಯುವರ್ ಹೈರ್ ಪರ್ಚೇಸ್ ಸಿಸ್ಟಮ್. ಅದನ್ನು ನಾವು ಅಗ್ರಿಮೆಂಟ್ ಟು ಸೆಲ್ ಅಂತಲೇ ತಗೋಬೋದು. ಸೊ ಅಂಟಿಲ್ ಆ್ಯಂಡ್ ಅನ್ಲೆಸ್ ಯು ಫುಲ್ಫಿಲ್ ದ ಕಂಡೀಷನ್ಸ್ ಆಫ್ ಪೇಮೆಂಟ್ ಆಫ್ ಡೌನ್ ಪೇಮೆಂಟ್ಸ್, ಇಂಟ್ರೆಸ್ಟ್ ವಿತ್ ಇನ್ಸ್ಟಾಲ್ಮೆಂಟ್ಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಿಮಗೆ ಓನರ್ಶಿಪ್ ಅನ್ನೋದು ಬರೋದು. ಸೊ ದಟ್ ಕಮ್ಸ್ ಅಂಡರ್ ಯರ್ agreement to sell. So as per section 4(2), subsection 2, a contract of sale may be absolute or conditional. So contract of sale ಅನ್ನೋದು it may be absolute or conditional. What is this absolute? Absolute means the property in the goods passes immediately to the buyer and there is no need of fulfilling any terms and conditions. ಸೊ ಇನ್ನು ಯಾವುದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು ಫುಲ್ಫಿಲ್ ಮಾಡೋಷ್ಟೇ ಇಲ್ಲ. ಫುಲ್ಫಿಲ್ ಮಾಡಿಬಿಟ್ಟು ಇಮಿಡಿಯೇಟಾಗಿ ಟ್ರಾನ್ಸ್ಫರ್ ಮಾಡಿ ಫರ್ದರ್ ಯಾವ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು ಫುಲ್ಫಿಲ್ ಮಾಡೋಷ್ಟಿರಲ್ಲ. ಅದನ್ನು ನಾವು ಅಬ್ಸಲ್ಯೂಟ್ ಕಾಂಟ್ರಾಕ್ಟ್ ಟು ಸೇಲ್ ಅಂತ ಕರೀತೀವಿ. ದಟ್ ಮೀನ್ಸ್ ದ ಪ್ರಾಪರ್ಟಿ ಇನ್ ದ ಗೂಡ್ಸ್ ಪಾಸಸ್ ಇಮಿಡಿಯೇಟ್ಲಿ ಟು ದ ಬಯರ್ ಆ್ಯಂಡ್ ನಥಿಂಗ್ ಮೋರ್ ರಿಮೈನ್ಸ್ ಟು ಬಿ ಡನ್ ಬೈ ದ ಸೆಲ್ಲರ್ ಆಫ್ ಅಬ್ಸಲ್ಯೂಟ್ ಸೇಲ್. ಮೀನ್ಸ್ ಎಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನೇನಿದೆಯೋ ಅದನ್ನು ಫುಲ್ಫಿಲ್ ಮಾಡಿಬಿಟ್ಟು ಇಮಿಡಿಯೇಟಾಗಿ
transfer ownership of the goods will be transferred, the property of the goods will be transferred, that is absolute sale. Then what is conditional contract of sale? The property in goods does not pass to the buyer immediately, but it passes on fulfillment of certain conditions. Means ನೀವೇನು ಗೂಡ್ಸ್ ಟ್ರಾನ್ಸ್ಫರ್ ಮಾಡಿದ್ರೆ ಇಮಿಡಿಯೇಟಾಗಿ ಟ್ರಾನ್ಸ್ಫರ್ ಮಾಡದೆ ಸರ್ಟೈನ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ಫುಲ್ಫಿಲ್ ಮಾಡಿದ ಮೇಲೆ ಟ್ರಾನ್ಸ್ಫರ್ ಮಾಡೋದನ್ನು ನಾವು ಕಂಡೀಷನಲ್ ಕಾಂಟ್ರಾಕ್ಟ್ ಆಫ್ ಸೇಲ್ ಅಂತ ಕರಿತೀವಿ. ಸೊ ದಿಸ್ ಇಸ್ ಅ ಕ್ಯಾಶುವಲ್ ಇನ್ಫಾರ್ಮೇಷನ್ ಯು ಕ್ಯಾನ್ ಜಸ್ಟ್ ಕೀಪ್ ಇನ್ ಮೈಂಡ್. ಸೊ ಅಬ್ಸಲ್ಯೂಟ್ ಕಾಂಟ್ರಾಕ್ಟ್ ಮೀನ್ಸ್ ಗೂಡ್ಸ್ ವಿಲ್ ಬಿ ಟ್ರಾನ್ಸ್ಫರ್ಡ್ ಇಮಿಡಿಯೇಟ್ಲಿ and no more conditions can be fulfilled, means no more conditions are there to fulfill by both the buyer as well as the seller. That is called absolute sale. absolute ಆಗಿ ಸೆಲ್ ಆಗಿಬಿಟ್ಟಿದೆ ಅಂತ. ಕಂಡೀಷನಲಲ್ಲಿ ಕೆಲವೊಂದು ಕಂಡೀಷನ್ಸ್ನ ಫುಲ್ಫಿಲ್ ಮಾಡಿದ ಮೇಲೆ ಗೂಡ್ಸ್ನ ಟ್ರಾನ್ಸ್ಫರ್ ಮಾಡೋದನ್ನು ನಾವು ಕಂಡೀಷನಲ್ ಕಾಂಟ್ರಾಕ್ಟ್ ಅಂತ ಕರಿತೀವಿ. ಓಕೆ, ಯು ಕ್ಯಾನ್ ಜಸ್ಟ್ ಕೀಪ್ ದೀಸ್ ಪಾಯಿಂಟ್ಸ್ ಇನ್ ಮೈಂಡ್. This is the basic introduction. Probably they may ask you what is the contract for sale. What do you mean by the contract of sale of goods act ಅಂತ ಕೇಳ್ಬೋದು. You just note down all the points. If you have any doubts, ask me.